ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದರ್ಶನ್ ಒಂದಲ್ಲ ಒಂದು ವಿವಾದದ ಸುಳಿಯಲ್ಲಿ ಸುಳಿತಾ ಇರ್ತಾರೆ. ಈ ಹಿಂದೆ ಹುಲಿ ಉಗುರಿನ ಪ್ರಕರಣದಲ್ಲೂ ಕೂಡ ಅವರ ಹೆಸರು ಕೇಳಿ ಬಂದಿತ್ತು. ಆ ಒಂದು ಪ್ರಕರಣ ಯಾವ ಹಂತದಲ್ಲಿದೆ ಸರ್? ನೋಡಿ, ಈಗಾಗಲೇ ಹುಲಿ ಉಗುರಿನ ಪ್ರಕರಣ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಮತ್ತೆ ಅಲ್ಲಿ ತಡೆಯಾಜ್ಞೆ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕೆಲವೊಂದು ವಿಚಾರಗಳಿದ್ದಾವೆ. ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಹೀಗಾಗಿ ಅದು ಆ ಪ್ರಕರಣ ಕಾನೂನು ರೀತಿಯ ಮುಂದುವರಿತದೆ. ದರ್ಶನ್ ಅವರ ಪ್ರಕರಣದಲ್ಲಿ ಯಾವ ಹಂತದಲ್ಲಿ ಇದೆ ಅಂತ ಸರ್? ದರ್ಶನ್ ಇರ್ಬೋದು, ಮತ್ತೊಬ್ಬರು, ನಾನು ಯಾರ ಹೆಸರು ತೆಗೆದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಒಂದೇ ಅಲ್ಲ. ಇವ್ರ ಹತ್ರ ಇರ್ಬೋದು ಹುಲಿ ಉಗುರು, ಅಥವಾ ಮತ್ತೊಬ್ಬರ ಹತ್ರ ಇರ್ಬೋದು, ಇನ್ನೊಬ್ಬರ ಹತ್ರ ಇರ್ಬೋದು. ಯಾರ ಹತ್ರ ಇದ್ರು ಕಾನೂನು ಎಲ್ಲರಿಗೂ ಒಂದೇ ಇದೆ. ಇವ್ರಿಗೆ ಅಂತ ಹೇಳಿದ್ಯಾ? ಹೀಗಾಗಿ ಯಾರ ಹತ್ರ ಇದ್ರು ಹೈಕೋರ್ಟಲ್ಲಿದೆ. ಕಾನೂನು ರೀತಿಯ ಇವತ್ತು ಆ ಪ್ರಕರಣ ಮುಂದುವರಿತದೆ. ಸರ್, ಕೊನೆಯ ಪ್ರಶ್ನೆ, ರೇಣುಕಾಸ್ವಾಮಿ ಅವರ ಕುಟುಂಬದ ಪರವಾಗಿ ಸರ್ಕಾರ ಮತ್ತು ಮಹಾಸಭಾ ಯಾವ ರೀತಿ ನಿಲ್ಲುತ್ತೆ ಸರ್? ನೋಡಿ, ಸರ್ಕಾರನೂ ಆ ಪರಿವಾರದ ಜೊತೆಯಲ್ಲಿದೆ, ಸಂಘ ಸಂಸ್ಥೆಗಳು ಆ ಪರಿವಾರದ ಜೊತೆಯಲ್ಲಿದ್ದಾವೆ, ಎಲ್ಲ ಸಮಾನ ಮನಸ್ಕರು ಅವ್ರ ಪರಿವಾರದ ಜೊತೆಯಲ್ಲಿದೆ, ಮಹಾಸಭೆನೂ ಅವ್ರ ಪರಿವಾರದ ಜೊತೆಯಲ್ಲಿದೆ. ಪ್ರಶ್ನೆ ಇಲ್ಲ. ದರ್ಶನ್ ಒಂದಲ್ಲ ಒಂದು ವಿವಾದದ ಸುಳಿಯಲ್ಲಿ ಸುಳಿತಾ ಇರ್ತಾರೆ. ಈ ಹಿಂದೆ ಹುಲಿ ಉಗುರಿನ ಪ್ರಕರಣದಲ್ಲೂ ಕೂಡ ಅವರ ಹೆಸರು ಕೇಳಿ ಬಂದಿತ್ತು. ಆ ಒಂದು ಪ್ರಕರಣ ಯಾವ ಹಂತದಲ್ಲಿದೆ ಸರ್? ನೋಡಿ, ಈಗಾಗಲೇ ಹುಲಿ ಉಗುರಿನ ಪ್ರಕರಣ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಮತ್ತೆ ಅಲ್ಲಿ ತಡೆಯಾಜ್ಞೆ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕೆಲವೊಂದು ವಿಚಾರಗಳಿದ್ದಾವೆ. ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಹೀಗಾಗಿ ಅದು ಆ ಪ್ರಕರಣ ಕಾನೂನು ರೀತಿಯ ಮುಂದುವರಿತದೆ. ದರ್ಶನ್ ಅವರ ಪ್ರಕರಣದಲ್ಲಿ ಯಾವ ಹಂತದಲ್ಲಿ ಇದೆ ಅಂತ ಸರ್? ದರ್ಶನ್ ಇರ್ಬೋದು, ಮತ್ತೊಬ್ಬರು, ನಾನು ಯಾರ ಹೆಸರು ತೆಗೆದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಒಂದೇ ಅಲ್ಲ. ಇವ್ರ ಹತ್ರ ಇರ್ಬೋದು ಹುಲಿ ಉಗುರು, ಅಥವಾ ಮತ್ತೊಬ್ಬರ ಹತ್ರ ಇರ್ಬೋದು, ಇನ್ನೊಬ್ಬರ ಹತ್ರ ಇರ್ಬೋದು. ಯಾರ ಹತ್ರ ಇದ್ರು ಕಾನೂನು ಎಲ್ಲರಿಗೂ ಒಂದೇ ಇದೆ. ಇವ್ರಿಗೆ ಅಂತ ಹೇಳಿದ್ಯಾ? ಹೀಗಾಗಿ ಯಾರ ಹತ್ರ ಇದ್ರು ಹೈಕೋರ್ಟಲ್ಲಿದೆ. ಕಾನೂನು ರೀತಿಯ ಇವತ್ತು ಆ ಪ್ರಕರಣ ಮುಂದುವರಿತದೆ. ಸರ್, ಕೊನೆಯ ಪ್ರಶ್ನೆ, ರೇಣುಕಾಸ್ವಾಮಿ ಅವರ ಕುಟುಂಬದ ಪರವಾಗಿ ಸರ್ಕಾರ ಮತ್ತು ಮಹಾಸಭಾ ಯಾವ ರೀತಿ ನಿಲ್ಲುತ್ತೆ ಸರ್? ನೋಡಿ, ಸರ್ಕಾರನೂ ಆ ಪರಿವಾರದ ಜೊತೆಯಲ್ಲಿದೆ, ಸಂಘ ಸಂಸ್ಥೆಗಳು ಆ ಪರಿವಾರದ ಜೊತೆಯಲ್ಲಿದ್ದಾವೆ, ಎಲ್ಲ ಸಮಾನ ಮನಸ್ಕರು ಅವ್ರ ಪರಿವಾರದ ಜೊತೆಯಲ್ಲಿದೆ, ಮಹಾಸಭೆನೂ ಅವ್ರ ಪರಿವಾರದ ಜೊತೆಯಲ್ಲಿದೆ. ಪ್ರಶ್ನೆ ಇಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.